ಯಾರು ಕೊಟ್ಟಿದ್ದಾರೆ ಪರ್ಮಿಷನ್? ಯಾರು ಕೊಟ್ಟಿದ್ದಾರೆ ನಿಮ್ಗೆ? ಎಷ್ಟು ಗಂಟೆ? ರಾಜಾರೋಷವಾಗಿ ಪಕ್ಕದ ರೂಮ್ನಲ್ಲಿ ಬೆಳಗಿನ ಜಾವ 6 ಗಂಟೆಯಿಂದಲೇ ಮದ್ಯ ಮಾರಾಟವನ್ನು ಶುರು ಮಾಡ್ತಾ ಇದ್ದಾರೆ. ಬೆಳಗ್ಗೆ 5 ಗಂಟೆಗೆಲ್ಲ ಈ ಬಸ್ ಸ್ಟ್ಯಾಂಡ್ನಾಗೆಲ್ಲ ಗೆದ್ಯಾ ಮೇಲಧಿಕಾರಿಗಳು ಏನ್ ಕ್ರಮ ತಗೊಂತವ್ರಿ ನೋಡ್ದಾ ಹೆಂಗ್ ನಿಂತವ್ರೆಲ್ಲ ಏನ್ ಮಾಡ್ತಾ ಇದ್ದೀರಾ ಅಬಕಾರಿ ಇಲಾಖೆಯವರು ಅನ್ನೋದು ನಮ್ಗೆ ಪ್ರಶ್ನೆ ಆಗಿ ಕಾಡ್ತಾ ಇರುವಂತದ್ದು. ನಿಮ್ಗೆ ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ ಹೇಳಿ? ಹೋಗ 50 ಸಲ ಕೇಳ್ತೀವಿ. ಹೋಗ ಹೇಳ್ರಿ, ಏನು ಹೋಗು, ಯಾಕೆ ಹೇಳ್ತಿದ್ದೀರಾ? ಹೋಗಿ ಕೇಳ್ತೀಯ ತಿರ್ಗಾ ಮಾತ್ರ ಕ್ಯಾಮ್ರಾ ಹೊಡೆದಾಕ್ಬಿಡ್ತೀವಿ ಅಷ್ಟೇನೆ. ಹೊಡಿರಿ. ಇದು ನಿಮ್ ಕುಮ್ಮಕ್ಕಿಲ್ದಲೆ ಗ್ಯಾರಂಟಿ ನಡೀತಾ ಇಲ್ಲ ಅಬಕಾರಿ ಅವರೇ. ನೀವು ಸಾಥ್ ಕೊಟ್ಟಿರೋದಕ್ಕೋಸ್ಕರ ನೀವು ಬೆಳ್ಳಂಬೆಳಿಗ್ಗೆನೆ ತೆಗೆದು ಎಲ್ಲರಿಗೂ ಕೂಡ ಎಣ್ಣೆ ಹೊಡಿಸ್ತಾ ಇರುವಂಥದ್ದು. ಇದು ನವೀನ್ ವೈನ್ಸ್ ಒಂದೇ ಅಲ್ಲ, ಪಕ್ಕದಲ್ಲಿರುವಂಥ ಕಲ್ಪನಾ ವೈನ್ಸಲ್ಲೂ ಕೂಡ ಅಬಕಾರಿ ಇಲಾಖೆ ಅಧಿಕಾರಿಗಳು ನೋಡಲೇಬೇಕಾದ ಸುದ್ದಿ ಇದು. ತುಮಕೂರು ನಗರದಲ್ಲಿ ಬೆಳ್ಳಂಬೆಳಗ್ಗೆ ಬಾರ್ಗಳದ್ದೇ ಕಾರುಬಾರು. ಇಲ್ಲಿ ಕಾಫಿ ಟೀ ಕುಡಿಯೋ ಟೈಮ್ನಲ್ಲಿ ಸಿಗುತ್ತೆ ಎಣ್ಣೆ. ರೂಲ್ಸ್ ಬ್ರೇಕ್ ಮಾಡಿ ಬಾರ್ ಓಪನ್ ಇದ್ರು ಹೇಳೋರು ಇಲ್ಲ, ಕೇಳೋರು ಇಲ್ಲ. ತುಮಕೂರಿನಲ್ಲಿ ಕಣ್ಮುಚ್ಚಿ ಕುಳಿತಿದ್ಯಾ ಅಬಕಾರಿ ಇಲಾಖೆ? ಅಕ್ರಮ ಮದ್ಯ ಮಾರಾಟ ಪ್ರಶ್ನಿಸಿದ್ದಕ್ಕೆ ಪ್ರಜಾಶಕ್ತಿ ಟೀಮ್ಗೆ ಬಾರ್ ಮಾಲೀಕ ಧಮ್ಕಿ. ಎಸ್, ತುಮಕೂರಿನಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳೇ ಎಲ್ಲಿದ್ದೀರಿ? ನಿಮ್ಮ ವ್ಯಾಪ್ತಿಯಲ್ಲಿ ಬಾರ್ಗಳ ಮಾಲೀಕರು ರೂಲ್ಸ್ ಫಾಲೋ ಮಾಡ್ತಿದ್ದೀರಾ ಇಲ್ವಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಏಕೆಂದ್ರೆ ಕೆಲವೊಂದು ಬಾರ್ ಅಂಡ್ ರೆಸ್ಟೋರೆಂಟ್ಗಳು ರೂಲ್ಸ್ ಬ್ರೇಕ್ ಮಾಡಿ ಬೆಳ್ಳಂಬೆಳಗ್ಗೆ ಅಂದ್ರೆ ಕಾಫಿ ಟೀ ಕುಡಿಯೋ ಟೈಮ್ನಲ್ಲೇ ಎಣ್ಣೆ ಸೇಲ್ ಮಾಡ್ತಾ ಇದ್ದಾರೆ. ಇನ್ನು ಬೆಳಗ್ಗಿನೇ ಎಣ್ಣೆ ಸಿಗುತ್ತೆ ಅಂತ ಜನರು ಕೂಡ ಬಾರ್ಗಳತ್ತ ಹೋಗ್ತಾ ಇದ್ದಾರೆ. ಇನ್ನು ಬಾರ್ಗಳಿಗೆ ಅಂತಾನೆ ಕೆಲವೊಂದು ನಿಯಮ ಇರುತ್ತೆ. ಅದರಲ್ಲಿ ಬೆಳಗ್ಗೆ 10 ಗಂಟೆ ಮೇಲೆ ಬಾರ್ ಓಪನ್ ಮಾಡಬೇಕು ಅನ್ನೋದು ಪ್ರಮುಖ ರೂಲ್ಸ್ ಇರುತ್ತೆ. ಆದರೆ ಇಲ್ಲೊಂದು ಬಾರ್ ಮಾತ್ರ ಬೆಳಗ್ಗೆ ಆಗ್ತಾ ಇದ್ದಂಗೆ ಬಾರ್ ಓಪನ್ ಮಾಡಿ ಮದ್ಯ ಮಾರಾಟಕ್ಕೆ ನಿಂತಿದ್ದಾರೆ. ಹೀಗಿದ್ರೂ ಕೂಡ ಜಿಲ್ಲೆಯ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರಾ ಎಂಬ ಅನುಮಾನ ಮೂಡಿದೆ. ಹೌದು, ತುಮಕೂರಿನ ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಕಲ್ಪನಾ ವೈನ್ಸ್ ಮತ್ತು ನವೀನ್ ವೈನ್ಸ್ ಬಾರ್ಗಳು ಕಳ್ಳಾಟ ಆಡ್ತಾ ಇದ್ದು, ಯಾವುದೇ ಅನುಮತಿ ಇಲ್ಲದೆ ಅಕ್ರಮವಾಗಿ ಬೆಳ್ಳಂಬೆಳಗ್ಗೆ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಸಿಗೋ ಎಣ್ಣೆಯನ್ನ ಜನರು ಕೆಕ್ಕಿರಿಸಿಕೊಂಡು ತೇಲಾಡ್ತಾ ಇದ್ದಾರೆ. ಯಾರ ಮನೆ ಹಾಳಾದ್ರೂ ಪರವಾಗಿಲ್ಲ, ಕಂಡವರ ಹೆಂಡತಿ ಮಕ್ಕಳು ಬೀದಿಗೆ ಬಿದ್ರೂ ಕೂಡ ಪರವಾಗಿಲ್ಲ. ಆದ್ರೆ ಇವರು ಮಾತ್ರ ದುಡ್ಡು ಮಾಡಬೇಕು ಅಂತ ಅಡ್ಡದಾರಿ ಹಿಡಿದಿದ್ದು ಬೆಳಗ್ಗೆ ಕೋಳಿ ಕೂಗುವ ಸಮಯಕ್ಕಿಂತ ಮುಂಚಿತವಾಗಿಯೇ ಎಣ್ಣೆಯನ್ನ ಮಾರ್ತಾ ಇದ್ದಾರೆ. ಇನ್ನು ಬೆಳಗ್ಗೆ ಆದ್ರೆ ಸಾಕು, ಖಾಸಗಿ ಬಸ್ ನಿಲ್ದಾಣದತ್ತ ಸಾವಿರಾರು ಜನರು, ವಿದ್ಯಾರ್ಥಿಗಳು, ಹೆಂಗಸರು ಬರ್ತಾರೆ. ಆದ್ರೆ ಇಂತಹ ಜಾಗದಲ್ಲೇ ಎಣ್ಣೆ ಮಾರಾಟ ಮಾಡ್ತಾ ಇದ್ದು, ಈ ಬಗ್ಗೆ ಸಾರ್ವಜನಿಕರು ಪ್ರಜಾಶಕ್ತಿ ಟಿವಿಗೆ ಮಾಹಿತಿ ನೀಡಿದ್ರು. ಈ ಬಗ್ಗೆ ಮಾಹಿತಿ ಕಲೆ ಹಾಕಿದ ಪ್ರಜಾಶಕ್ತಿ ಟಿವಿ ರಿಯಾಲಿಟಿ ಚೆಕ್ಗೆ ಇಳಿದಿತ್ತು. ಹೀಗೆ ಬೆಳಗ್ಗೆನೆ ಎಣ್ಣೆ ಮಾರ್ತಿರಲ್ವಾ, ಇದು ತಪ್ಪಲ್ವಾ ಅಂತ ಕೇಳಿದ್ರೆ ಅವ್ರು ಕೊಡೋ ಉತ್ತರ ನೋಡ್ಬೇಕು. ಅಯ್ಯೋ ಎಲ್ರು ಮಾಡ್ತಾರೆ, ಯಾರೇನ್ ಸಾಚನ ಬಿಡಿ ಅಂತ ಉಡಾಪೆ ಉತ್ತರ ನೀಡ್ತಾರೆ. ನಿಮ್ಗೆ ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ ಹೇಳಿ? ಹೋಗ 50 ಸಲ ಕೇಳ್ತೀವಿ. ಹೋಗ ಹೇಳ್ರಿ, ಏನು ಹೋಗು, ಯಾಕೆ ಹೇಳ್ತಿದ್ದೀರಾ? ಹೋಗಿ ಕೇಳ್ತೀಯ ತಿರ್ಗಾ ಮಾತ್ರ ಕ್ಯಾಮ್ರಾ ಹೊಡೆದಾಕ್ಬಿಡ್ತೀವಿ ಅಷ್ಟೇನೆ. ಒಟ್ಟಿನಲ್ಲಿ ಇಷ್ಟೆಲ್ಲ ರಾಜಾರೋಷವಾಗಿ ಬೆಳಗಿನ ಜಾವವೇ ಯಾವುದೇ ಅನುಮತಿ ಇಲ್ಲದೆ ರಾಜಾರೋಷವಾಗಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇದ್ರು ಕೂಡ ಅಬಕಾರಿ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕುಳಿತಿದ್ದಾರಾ? ಈ ಅಕ್ರಮದಲ್ಲಿ ಅಬಕಾರಿ ಮತ್ತು ಪೊಲೀಸ್ ಇಲಾಖೆ ಪಾಲಿದ್ಯಾ ಅನ್ನೋ ಅನುಮಾನ ಶುರುವಾಗಿದೆ. ನೋಡಿ, ಟೈಮು 6:47 ಆಗಿದೆ. ರಾಜಾರೋಷವಾಗಿ ಮದ್ಯ ಮಾರಾಟವನ್ನು ಮಾಡ್ತಾ ಇದ್ದಾರೆ. ತುಮಕೂರಿನ ಬಸ್ ಸ್ಟಾಪ್ನಲ್ಲಿ ಖಾಸಗಿ ಬಸ್ ನಿಲ್ದಾಣ ಏನಿದೆ, ಇದ್ರ ಮುಂದೆನೇ ಇಲ್ಲಿ ನವೀನ್ ವೈನ್ಸ್ ಅವರು ರಾಜಾರೋಷವಾಗಿ ಪಕ್ಕದ ರೂಮ್ನಲ್ಲಿ ಬೆಳಗಿನ ಜಾವ 6 ಗಂಟೆಯಿಂದಲೇ ಮದ್ಯ ಮಾರಾಟವನ್ನು ಶುರು ಮಾಡ್ತಾ ಇದ್ದಾರೆ. ಇಲ್ಲೇ ಬಂದಂಥವರಿಗೆ ಕುಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಮದ್ಯದ ಪ್ಯಾಕೆಟ್ಗಳು ಸಾಕಷ್ಟು ಬಿದ್ದಿವೆ. ನೋಡಿ, ಯಾವುದು ಬೇಕು ಎಲ್ಲ ಬ್ರ್ಯಾಂಡ್ಗಳು ಕೂಡ ಸಿಗುತ್ತೆ. ಅದು ಬೆಳಿಗ್ಗೆನೆ. ಇದು 10 ಗಂಟೆ ಅಲ್ಲ, 12 ಗಂಟೆ ಅಲ್ಲ, ಮಧ್ಯಾಹ್ನ ಅಲ್ಲ, ಬೆಳಿಗ್ಗೆ
6 ಗಂಟೆಯಿಂದಲೂ ಕೂಡ ಇಲ್ಲಿ ಪ್ರತಿಯೊಂದು ಎಲ್ಲ ನಿಮಗೇನು ಬೇಕೋ ಪ್ರತಿಯೊಂದು ಕೂಡ ಸಿಗುತ್ತೆ ನೋಡಿ. ಇದು ಬೆಳಿಗ್ಗೆಯಿಂದಲೇ ಇಲ್ಲಿ ಇರುವಂಥ ತಯಾರಿ. ಬಂದಂಥವ್ರಿಗೆ ಸೈಡ್ಸು ಕೂಡ ಸಿಗುತ್ತೆ, ಗ್ಲಾಸು ಸಿಗುತ್ತೆ. ಬೆಳಿಗ್ಗೆನೆ ಇಲ್ಲಿ ಜನಗಳಿಗೆ ಎಣ್ಣೆ ಓಡಿಸಿ ಅವರ ದೈನಂದಿನ ದಿನವನ್ನು ಹಾಳು ಮಾಡೋದೇ ಇವರ ಕೆಲಸ. ಬೆಳಿಗ್ಗೆ ಯಾರಾದರೂ ಒಬ್ಬ ವ್ಯಕ್ತಿ ಬಂದು ಇವ್ರನ್ನ ನೋಡಿ ಇಲ್ಲಿ ಬೆಳಿಗ್ಗೆ ಒಬ್ಬ ಅವ್ನು ಕುಡಿಯೋದು ಸ್ಟಾರ್ಟ್ ಮಾಡಿದ್ರೆ ಸಂಜೆವರೆಗೂ ಕೂಡ ಕುಡಿತಾನೆ ಇರ್ತಾನೆ ಆತ. ಅವರು ಬಾರನ್ನು ಓಪನ್ ಮಾಡೋದಿಲ್ಲ, ಅನ್ಅಫಿಷಿಯಲ್ ಆಗಿ ಪಕ್ಕದಲ್ಲಿರುವಂಥ ರೂಮ್ನಲ್ಲಿ ಈ ರೀತಿ ಮದ್ಯ ಮಾರಾಟವನ್ನು ಮಾಡ್ತಾ ಇರೋದು. ಕೇಳಿದ್ರೆ ಯಾರೇನು ಸಾಚ ಅಲ್ಲ ಬರ್ರಿ ಅಂತ ಹೇಳ್ತಾರೆ. ಅಬಕಾರಿ ಇಲಾಖೆಯವರು ಏನು ಮಾಡ್ತಾ ಇದ್ದೀರಿ ಅಂತ ನಮಗಂತೂ ಕೂಡ ಗೊತ್ತಾಗ್ತಾ ಇಲ್ಲ. ತಾವು 10 ಗಂಟೆಗೆ ತೆಗೆದು 11 ಗಂಟೆಗೆ ಮುಚ್ಚಬೇಕು ಅಂತ ನಿಮ್ಮದೊಂದು ನಿಯಮ ಇದೆಯಲ್ಲ, ಇಲ್ಲಿ 6 ಗಂಟೆಗೆ ತೆಗಿತಾ ಇದ್ರು ಕೂಡ ಇದು ನಿಮ್ಮ ಗಮನಕ್ಕೆ ಬಂದಿಲ್ವಾ? ಅದು ಇದೇನು ಜನ ಇಲ್ಲದೇ ಇರುವಂಥ ಪ್ರದೇಶ ಏನಲ್ಲ, ಜನ ವಸತಿ ಇರುವಂಥ ಪ್ರದೇಶ, ಪ್ರತಿದಿನವೂ ಕೂಡ ನೂರಾರು ಜನಗಳು ಓಡಾಡುವಂಥ ಪ್ರದೇಶ. ಆದರೆ ಇದು ನಿಮ್ಮ ಕಣ್ಣಿಗೆ ಬಿದ್ದಿಲ್ಲ. ಇದು ನೋಡಿ, ರಾಜಾರೋಷವಾಗಿ ಮಾರ್ತಾ ಇದ್ದಾರೆ. ಬರ್ರಿ ಬಾಗ್ಲಾಕ್ ಬರ್ರಿ ಅಂತ ಕೇಳ್ತಾರೆ. ಏನು ಮಾಡ್ತಾ ಇದ್ದೀರಾ ಅಬಕಾರಿ ಇಲಾಖೆಯವರು ಅನ್ನೋದು ನಮಗೆ ಪ್ರಶ್ನೆ ಆಗಿ ಕಾಡ್ತಾ ಇರುವಂಥದ್ದು. ಬೆಳಂಬೆಳಿಗ್ಗೆನೇ ತುಮಕೂರಿನಲ್ಲಿ ನಿಮಗೆ ಎಣ್ಣೆ ಬೇಕು ಅಂದರೆ ಬನ್ನಿ, ತುಮಕೂರಿನ ಖಾಸಗಿ ಬಸ್ ನಿಲ್ದಾಣದಲ್ಲಿ ಸಿಗುತ್ತೆ. ಇದಷ್ಟೇ ಅಲ್ಲ, ಪಕ್ಕದಲ್ಲಿರುವಂಥ ಕಲ್ಪನಾ ವೈನ್ಸಲ್ಲೂ ಸಿಗುತ್ತೆ, ನವೀನ್ ವೈನ್ಸಲ್ಲೂ ಸಿಗುತ್ತೆ. ಅಲ್ಲಿ ವೈನ್ಸಲ್ಲಿ ನೀವು ಎಣ್ಣೆ ಕುಡಿಸ್ಬೇಡ್ರಪ್ಪ ಅಂದರೆ ಇಲ್ಲಿ ಸಿಗುತ್ತೆ. ಆಯ್ತು ರೀ, ನೀವು ಎಷ್ಟು ಗಂಟೆಗೆ ಮಾರ್ತಾ ಇದ್ದೀರಾ? ಏನು ಬೇಕು? ಬನ್ನಿ, ಏನು ಬೇಕಿಲ್ಲ ಬನ್ನಿ. ಎಷ್ಟು ಗಂಟೆಗೆ ಮಾರ್ತಾ ಇದ್ದೀರಾ ನೀವು? ಎಷ್ಟು ಗಂಟೆಗೆ ಮಾರ್ತಾ ಇದ್ದೀರಾ? ಬನ್ನಿ ನೀವು. ಯಾರು ಮಾರ್ತಾರೆ? ಹುಡುಗ ಅವನ ಜೀವನಕ್ಕೆ ಅವನೇನೋ ಏನು ಜೀವನಕ್ಕೆ ಮಾರ್ತಾನೆ? ಯಾರು ಹೇಳಿರೋದು ಎಷ್ಟು ಗಂಟೆಗೆ ಮಾರಬೇಕು ಅಂತ? ಗೊತ್ತಾಯ್ತು ನೀವೇನೇನು ದೊಡ್ಡ ನೀವೇನು ಇವ್ರಲ್ಲ. ಆಯ್ತ್ರಿ, ಏನು ದೊಡ್ಡ ಇವ್ರಲ್ಲ? ಬನ್ನಿ ಬರ್ರಿ. ಏನು ದೊಡ್ಡ ಇವ್ರಲ್ಲ? ಮಾತು ಕರೆಕ್ಟಾಗಿ ಬರಲಿ ಸರ್. ಮಾಡ್ತಾ ಇರೋದೇ ತಪ್ಪು. ಏನು ಮಾಡ್ತಾ ಇರೋದೇ ತಪ್ಪು. ನೀವು ತಪ್ಪು ಆಗಿದೆ. ಹುಡುಗ ಅವನ ಜೀವನಕ್ಕೆ ಮಾಡ್ಕೊಂತಾನೆ. ಬೆಳಿಗ್ಗೆ ಹೊತ್ತು ಯಾರು ಮಾರಿಸ್ತಾರೆ ಅಂತಾರೆ. ಮಾರಿಸ್ತಾ ಇದ್ದೀರಾ ಅಂತ ಹೇಳಿ ಹುಡುಗನ ಮೇಲೆ ಯಾಕೆ ಕೇಳ್ತೀರಾ? ಬಿಡಿ ಬನ್ನಿ. 10 ಗಂಟೆಗೆ ಮಾರ್ಬೇಕಾಗಿರೋದು ನೀವು, 6 ಗಂಟೆ 5 ಗಂಟೆಗಲ್ಲ. ನೋಡಿ, ಇದು ನವೀನ್ ವೈನ್ಸ್ ಏನಿದೆ, ಇವರು ಬೆಳಿಗ್ಗೆಯಿಂದಲೇ ಇಲ್ಲಿ ಮದ್ಯ ಮಾರಾಟವನ್ನು ಶುರು ಮಾಡ್ತಾರೆ. ಪ್ರಪಂಚದಾಗ ಇಲ್ದಿತ್ತಲ್ರಿ, ನೀವು ಮಾಡ್ತಾ ಇರೋ ತಪ್ಪನ್ನ ಒಪ್ಕೊಳ್ಳಿ. ನೀವು ಕತೆ ಹೇಳಕ್ ಬರಬೇಡಿ. ತಪ್ಪಾಗೈತೆ ಅಂತ ಹೇಳಿ ಅದನ್ನ ಬಿಟ್ಬಿಟ್ಟು ಪ್ರಪಂಚದಾಗ ಇಲ್ದಿತ್ತು ಯಾರು ಸಾಚ ಅಂತ ನೀನು 10 ಗಂಟೆಗಿಂತ ಮುಂಚೆ ಯಾಕೆ ಮಾಡ್ತಾ ಇದೀಯ ಅದನ್ನ ಹೇಳ. ಅವನ ಜೀವನಕ್ಕೆ ಏನೋ ಬೆಳಿಗ್ಗೆ ತಿಂಡಿ ಮುಂಡಿಗೆ ಮಾಡ್ಕೊಂತಾನೆ. ಜೀವನಕ್ಕೆ ಕೆಲಸಗಾರರು. ಮತ್ತೆ ನೀವ್ಯಾಕೆ ಮಾತಾಡ್ತಿದ್ದೀರಾ? ಕೆಲಸಗಾರರು ಅದನ್ನೇ ಹಿಡಿದ್ಯಾ ಬಿಡ. 50 ಸಲ ನೀವ್ಯಾಕೆ ಮಾತಾಡ್ತಿದ್ದೀರಾ? ನೀವ್ಯಾಕೆ ಮಾತಾಡ್ತಿದ್ದೀರಾ? ಮತ್ತೆ ಯಾರೋ ನಾನು ಕಸ್ಟಮರೇ ಮಾತಾಡ್ತೀವಿ. ಅದೇನು ದೊಡ್ಡದಾಗಿದ್ದಾಗ ಬಂದಂಗೆ ನೀವ್ ಹೇಳ್ರಿ, ನೀವ್ ಯಾರು 10 ಗಂಟೆಗಿಂತ ಮುಂಚೆ ಮಾರೋದಕ್ಕೆ ನೀವು ಯಾರು ಪರ್ಮಿಷನ್ ಯಾರು ಕೊಟ್ಟಿರೋದು ನಿಮ್ಗೆ? ಈಗ ತಿರ್ಗಾ ಮಾತಾಡಿ ಕ್ಯಾಮ್ರಾ ಹೊಡೆದಾಕ್ಬಿಡ್ತೀನಿ ಅಷ್ಟೇನೆ. ಹೊಡಿರಿ, ಹೋಗು ಹೊಡಿರಿ. ಮಾಡ್ತಾ ಇರೋದೇ ತಪ್ಪು. ಅದ್ರಲ್ಲೂ ನೀವೇನ್ ಬಾರಿ ನೀವು ಮಾಡ್ತಾ ಇರೋದೇ ತಪ್ಪು. ಇದ್ದೀರಾ ಬೆಳಗ್ಗೆನೆ 5 ಗಂಟೆಗೆ ಬಾರ್ ಓಪನ್ ಮಾಡಿ ಎಣ್ಣೆ ಓಡಿಸ್ತಾ ಇದ್ದೀರಾ. ಹೇಳಿದ್ರೆ ನೀವು ನಮಗೆ ಹೇಳ್ತಾ ಇದ್ದೀರಾ. ನೀನು ಬಂದು ಹೊಡಿತೀಯ ಸಾಯಂಕಾಲ ಹೊತ್ತು. ಆಯ್ತು, ನೀನು ಹೇಳು ಪರವಾಗಿಲ್ಲ. ಏನ್ ಹೇಳಿದ್ರು ಕೇಳಿ. ನಿಮ್ ಹುಡುಗ ಬಂದಾಗ ಎಲ್ಲದನ್ನು ತಪ್ಪು ಅಂತಾನೆ ಹೇಳ್ತೀರಿ. ಹೇಳಿ ಸರ್. 5 ಗಂಟೆಗೆ ಬಾರ್ ಓಪನ್ ಮಾಡ್ತಾರೆ ಇವರು. ಬೆಳಗ್ಗೆ 5 ಗಂಟೆಗೆಲ್ಲ ಈ ಬಸ್ ಸ್ಟ್ಯಾಂಡ್ನಾಗೆಲ್ಲ ಗಿದ್ಯಾ ಮೇಲಧಿಕಾರಿಗಳು ಏನು ಕ್ರಮ ತಗೊಂತಾವ್ರಿ? ಎಲ್ಲ ಕುಡ್ದು ಸತ್ತಾಗ್ತಾವ್ರಲ್ಲ ಹುಡುಗರ್ನೆಲ್ಲ. ನೋಡ್ದಾ ಹೆಂಗ್ ನಿಂತವ್ರೆಲ್ಲ? 5 ಗಂಟೆಗೆ ಓಪನ್ ಮಾಡ್ತಾರೆ. ಯಾರು ಸಾಚ ಅಲ್ಲ ಬಿಡ್ರಿ, ನಾವೇನ್ ಮಾಡಿದೀವಿ ಅಂತಾರೆ. ಸರಿ ರೀ, ಟೈಮಿಂಗ್ಸ್ ಇರೋ ಪ್ರಕಾರ ತಕೊಂಡ್ಲಿ ಬಿಡ್ರಿ. ಜನಗಳಿಗೆ ಯಾಕೆ ಇದು ಮಾಡ್ತೀರ? ಅವ್ರಿಗೆ ಬೇಡಲ್ಲ. ಅವ್ರ ಟೈಮಿಂಗ್ಸಲ್ಲಿ ಏನಿದೆ ಅದು ತಕೊಂಡ್ಲಿ, ನಾವು ಬೇಡ ಅನ್ನೋಕ್ಕಾಗಲ್ಲ. ಸುಮ್ಮನೆ ಸಾರ್ವಜನಿಕರಿಗೆಲ್ಲ ತೊಂದರೆ ಕೊಟ್ಕೊಂಡು ಪಾಪ ಯಾಕೆ ಇದು ಮಾಡೋಕೆ? ಎಸ್ ನೋಡಿ, ಅವ್ರು ಮಾಡ್ತಾ ಇರುವಂಥ ತಪ್ಪನ್ನು ಒಪ್ಕೊಳ್ಳೋದಕ್ಕೆ ರೆಡಿನೇ ಇಲ್ಲ. ನಾನು ಯಾರು ಮಾಡ್ದಿದ್ದೇನು ಮಾಡಿಲ್ಲ ಬಿಡ್ರಿ, ನಾನು ಮಾಡ್ತಾ ಇದ್ದೀನಿ, ಆ ಹುಡುಗ ಮಾಡ್ತಾ ಇದ್ದೀನಿ, ಜೀವನೋಪಾಯಕ್ಕೆ ಏನೋ ಮಾಡ್ತಾ ಇದ್ದೀನಿ ಅಂತ ಕತೆ ಹೇಳ್ತಾ ಇದ್ದಾರೆ ಬಿಟ್ರೆ, ಆದರೆ ಅವರು ಮಾಡ್ತಾ ಇರುವಂಥ ತಪ್ಪನ್ನು ಒಪ್ಕೊಳ್ಳೋದಕ್ಕೆ ಅವ್ರು ರೆಡಿ ಇಲ್ಲ. ನೋಡಿ, ಈ ನವೀನ್ ವೈನ್ಸ್ ಏನಿದೆ, ಬೆಳಿಗ್ಗೆ 5 ಗಂಟೆಗೆ ನೀವು ಇಲ್ಲಿಗೆ ಬಂದರೆ ನಿಮಗೆ ಮದ್ಯ ಸಿಗುತ್ತೆ, ಎಣ್ಣೆ ಸಿಗುತ್ತೆ. ಇದಕ್ಕೆ ಲೈಸೆನ್ಸ್ ಕೊಟ್ಟಿರುವಂಥ ಪುಣ್ಯಾತ್ಮನ್ನ ಮತ್ತು ಇಲ್ಲಿ ಸದ್ಯಕ್ಕೆ ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ಅಬಕಾರಿ ಅಧಿಕಾರಿಗಳನ್ನು ಕೈ ಎತ್ತಿ ಮುಗಿಬೇಕು. ಯಾಕಂದರೆ ಇಷ್ಟೆಲ್ಲ ಕೂಡ ನಡೀತಾ ಇದ್ರು, ಯಾವ ಒಬ್ಬ ಅಧಿಕಾರಿಗಳಿಗೂ ಕೂಡ ಗೊತ್ತಾಗ್ತಿಲ್ಲ. ಏನು ಮಾಡ್ತಾ ಇದ್ದೀರ ಅಂತ ನಮಗಂತೂ ಕೂಡ ಗೊತ್ತಾಗ್ತಾ ಇಲ್ಲ. ಏನು ನಿಮಗೆ ಮಂತ್ಲಿ ಮಾಮೂಲಿ ಬಂದು ನಿಮ್ಮ ಜಾಬಿಗೆ ಬೀಳ್ತಾ ಇದೆಯಾ? ಇಲ್ಲ ಡೈಲಿ ಇವರೆಲ್ಲ ಇದರಲ್ಲಿ ಬರೋ ಶೇರಲ್ಲಿ ನಿಮ್ಗೇನಾದರೂ ಪಾಲು ಕೊಡ್ತಾ ಇದ್ದಾರಾ? ಬೆಳಗ್ಗಿಂದ ಈಗ 5 ಗಂಟೆಯಿಂದ 10 ಗಂಟೆ ತನಕ ವ್ಯಾಪಾರ ಮಾಡ್ಕೊ, ಅದರಲ್ಲಿ ಏನಾದರೂ ಶೇರ್ ಕೊಡು ಅಂತ ಏನಾದರೂ ಮಾತಾಡ್ಕೊಂಡಿದ್ದೀರಾ ನೀವು? ಅಬಕಾರಿ DC ಅವರೇ, ಇಲ್ಲಿ ಅಬಕಾರಿ ನಿರೀಕ್ಷಕರೇ, ನೀವು ಏನು ಮಾಡ್ತಾ ಇದ್ದೀರಾ ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ. 5 ಗಂಟೆಗೆ ಬಾರ್ ಓಪನ್ ಆಗುತ್ತೆ. ರಾಜಾರೋಷವಾಗಿ ಅವರು
ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ. ನೀವು ನಿಮ್ಮ ಪಾಡಿ ನೀವು ಮನೇಲಿ ಇರ್ತೀರಿ, ಇಲ್ಲಿ ಯಾವನಾದರೂ ಕುಡಿದು ಹಾಳಾಗೋಗಿ ಅದು ನಿಮಗೆ ಬೇಕಾಗಿಲ್ಲ, ಮಂತ್ಲಿ ನಿಮಗೆ ಬಿದ್ದುಬಿಡ್ಬೇಕಾ? ಅವ್ರನ್ನ ಕೇಳಿದ್ರೆ ನನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿಯಾಗಿ ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ. ಅದನ್ನ ಅವ್ರು ಒಪ್ಕೊಳ್ತಾ ಇದ್ದಾರೆ. ನೀವೇನು ಮಾಡ್ತಾ ಇದ್ದೀರಾ ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ. ನೋಡಿ, ಸಾಕಷ್ಟು ಜನ ಬೆಳಗಿನಲ್ಲೂ ಕೂಡ ಬಂದು ಇಲ್ಲಿ ಎಣ್ಣೆ ಹೊಡೆದು ಸಾಯುವಂಥ ಕೆಲಸ ಆಗ್ತಾ ಇದೆ. ನಿಲ್ಲಿಸೋದಕ್ಕೆ ಮಾತ್ರ ಯಾರೂ ಇಲ್ಲ. ಬಂದು ಕೇಳಿದ್ರೆ ಅದು ಮಾಡ್ತಾ ಇದ್ರೆ ಯಾರು ಮಾಡಿರೋದು ಮಾಡಿಲ್ಲ, ನೀವು ಮಾಡಿರಲ್ವಾ, ಅಲ್ಲೂ ಮಾಡ್ತಾರೆ ಇಲ್ಲಿ ಮಾಡ್ತಾರೆ, ಬಡ್ಕತ್ತಾರೆ ಗಿಡ್ಕತ್ತಾರೆ ಅಂತೆಲ್ಲ ಹೇಳ್ಬೇಡಿ. ಕರೆಕ್ಟಾಗಿ ಮಾತಾಡಿದ್ರೆ ಕರೆಕ್ಟಾಗಿ ಮಾತಾಡ್ತೀನಿ. ಮಾಡ್ತಾ ಇರೋದೇ ತಪ್ಪು. ಪರ್ಮಿಷನ್ ನಿಮ್ಗೆ ಅದು ಬಿಟ್ಬಿಡಿ, ಅಲ್ಲಿ ಹೋಗಿ ತೆಗೀರಿ. ಇಲ್ಲಿ ಹೋಗೋದಕ್ಕೆ ಏನ್ ಮಾತಾಡ್ತೀರಾ? ಅಲ್ಲ ಹೋಗಿ ತೆಗೀರಿ. 10 ಗಂಟೆ ಮುಂಚೆ ತೆಗೆದಕ್ಕೆ ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ? ಯಾರು ಕೊಟ್ಟಿಲ್ಲ. ತಕೊಂಡ್ ಮಾಡ್ಕಂತ ಹುಡುಗ ತಕೊಂಡ್ ಮಾಡ್ಕಂತವ್ರೇನು? ಹುಡುಗ ಮಾತಾಡ್ತಿಲ್ಲ. ಅಲ್ಲಿ ಹೋಗಿ ಅಲ್ಲೂ ಮಾಡೋಗು, ಯಾಕೆ ಮಾತಾಡ್ತಿದ್ದೀರಾ? ಅಲ್ಲೂ ಮಾಡೋಗ್ರಿ. ಇಲ್ಲೇ ನಿಂತಿದ್ಯೋ 1 ಗಂಟೆಯಿಂದ. ಹೋಗಲ್ಲ ಹೋಗಿ ಮಾಡೋ. ಮಾತಾಡ್ತಿದ್ದೀರಾ? ಮಾಡ್ತಾ ಇರೋದೇ ತಪ್ಪು ಅಂತ ಅದ್ರಲ್ಲೂ ಕತೆ ಹೇಳ್ತಾ ಇದ್ದೀರಾ. ಏನು ಅದನ್ನೇ ಮಾಡ್ತಾ ಇರೋದೇ ತಪ್ಪು, ಅದ್ರಲ್ಲೇ ಕತೆ ಹೇಳ್ತಾ ಇದ್ದೀರಾ ನೀವು. ನೋಡಿ, ಇದು ನಿಮ್ಮ ಕುಮ್ಮಕ್ಕಿಲ್ದರೆ ಗ್ಯಾರಂಟಿ ನಡೀತಾ ಇಲ್ಲ. ಅಬಕಾರಿ ಅವರೇ, ನೀವು ಸಾಥ್ ಕೊಟ್ಟಿರೋದಕ್ಕೋಸ್ಕರ ನೀವು ಬೆಳ್ಳಂಬೆಳಿಗ್ಗೆನೆ ತೆಗೆದು ಎಲ್ಲರಿಗೂ ಕೂಡ ಎಣ್ಣೆ ಹೊಡಿಸ್ತಾ ಇರುವಂಥದ್ದು. ಇದು ನವೀನ್ ವೈನ್ಸ್ ಒಂದೇ ಅಲ್ಲ, ಪಕ್ಕದಲ್ಲಿರುವಂಥ ಕಲ್ಪನಾ ವೈನ್ಸಲ್ಲೂ ಕೂಡ ಇದೇ ರೀತಿಯಾಗಿದೆ. ನಾನು ಅದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ. ನಾವು ಇಲ್ಲಿ ಕೂಡ ಮಾರ್ತಾ ಇದ್ದದ್ದನ್ನು ವಿಡಿಯೋ ಮಾಡ್ಕೊಂಡಿದ್ದೀವಿ. ನಮ್ಮ ಹತ್ರ ಮೊಬೈಲಲ್ಲಿ ವಿಡಿಯೋ ಇದೆ. ಇವಾಗ ನಾವಲ್ಲಿ ವಿಡಿಯೋ ಮಾಡೋದಕ್ಕೆ ಹೋಗಿದ ತಕ್ಷಣ ಇವ್ರು ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ಓಪನ್ ಮಾಡ್ಕೊಂಡು ಮಾರ್ತಾ ಇದ್ದಿದ್ದು ನಮ್ಮ ಹತ್ರ ಮೊಬೈಲಲ್ಲಿ ವಿಡಿಯೋ ಇದೆ. ಮುಂಚೆನೂ ಕೂಡ ಬಂದು ಮಾಡ್ಕೊಂಡು ಹೋಗಿದ್ದೀವಿ. ನೋಡಿ, ಸದ್ಯಕ್ಕೆ ನೀವೇನು ನೋಡ್ತಾ ಇದ್ದೀರಾ, ಇಲ್ಲೂ ಕೂಡ ಮಾರ್ತಾಯಿದ್ರು. ಅದಕ್ಕೆ ಸಾಕ್ಷಿ ನಮ್ಮ ಹತ್ರ ಮೊಬೈಲಲ್ಲಿದೆ. ನಾವು ಮುಂಚೆನೇ ಬಂದು ಮಾಡ್ಕೊಂಡು ಹೋಗಿದ್ದೀವಿ. ಈಗ ನಾವು ವಿಡಿಯೋ ಮಾಡ್ತಾ ಇದ್ವಿ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ಇವ್ರು ಕ್ಲೋಸ್ ಮಾಡಿದ್ದಾರೆ. ರಾಜಾರೋಷವಾಗಿ ಬೆಳ್ಳಂಬೆಳಗ್ಗೆನೇ ಓಪನ್ ಮಾಡ್ಕೊಂಡು ಇವರೆಲ್ಲ ಎಣ್ಣೆ ಮಾರ್ತಾರೆ ಅಂದರೆ ಅಬಕಾರಿ ಇಲಾಖೆ ಅಧಿಕಾರಿಗಳ ಭಯವೇ ಇಲ್ವಾ? ಇಲ್ಲ ಪೊಲೀಸರು ಭಯವೇ ಇಲ್ವಾ? ಅದು ನೀವು ಯಾರಾದರೂ ಕೂಡ ಹೋಟೆಲ್ ಅವ್ರಿಗೆ ಹೇಳ್ತೀರಿ 10 ಗಂಟೆಗೆ ಓಪನ್ ಮಾಡಬೇಕು, 11 ಗಂಟೆ ಕ್ಲೋಸ್ ಮಾಡಿಬಿಡ್ಬೇಕಪ್ಪ ಅಂತ. ಆದರೆ ಬಾರಲ್ಲಿ ಬೆಳಗಿನ ಜಾವ 5 ಗಂಟೆಗೆ ಎಣ್ಣೆ ಸಿಗ್ತಾ ಇದೆ ಅಂತಂದರೆ ಏನು ಮಾಡ್ತಾ ಇದ್ದೀರಾ ನೀವೆಲ್ಲ? ನೋಡಿ, ಎಲ್ಲರೂ ಕೂಡ ಕುಡಿದು ನಶೆಲ್ ತೇಲಾಡೋ ರೀತಿಯಾಗಿ ಆಗ್ತಾ ಇದೆ. ಬೆಳಗ್ಗೆನೆ ಕುಡಿದ್ರೆ ಅವ್ನು ದಿನಪೂರ್ತಿ ಕುಡಿದು ದುಡ್ಡನ್ನೆಲ್ಲ ಎಣ್ಣೆಲೇ ಕುಡಿದು ಮನೆಗೆ ಏನು ತಗೊಂಡು ಹೋಗ್ತಾನೆ. ಆ ಮನುಷ್ಯ ಹೇಳ್ತಾನೆ ಯಾರು ಮಾಡ್ದಿದ್ದೇನು ಮಾಡ್ತಾ ಇಲ್ಲ ಬಿಡಿ ಅಂತ. ಆತನಿಗೆ ಒಂಚೂರು ಕೂಡ ಪಶ್ಚಾತ್ತಾಪನೆ ಇಲ್ಲ ಮಾಡ್ತಾ ಇರೋ ತಪ್ಪಿನ ಬಗ್ಗೆ. ಇಲ್ಲಿಗ ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಪನ್ ಇದ್ದಾಗ ನಾವು ಬಂದು ವೀಡಿಯೋನೂ ಮಾಡ್ಕೊಂಡು ಹೋಗಿದ್ದೀವಿ. ನಮ್ಮ ಹತ್ರ ವೀಡಿಯೋ ಇದೆ. ಇವಾಗ ಅವ್ರು ಕ್ಲೋಸ್ ಮಾಡಿರ್ಬೋದು. ನೀವು ಹೆಸರು ಕೂಡ ನೋಡ್ಕೊಳ್ಳಿ. ಇದು ಕಲ್ಪನಾ ವೈನ್ಸು, ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿರುವಂಥದ್ದು. ನವೀನ್ ವೈನ್ಸ್ ಹಾಗೂ ಕಲ್ಪನಾ ವೈನ್ಸ್ ಎರಡೂ ಕೂಡ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿರುವಂಥದ್ದು. ಎರಡರಲ್ಲೂ ಕೂಡ ಅವ್ರೇನು ಬೆಳ್ಳಂಬೆಳಗ್ಗೆನೆ ಮದ್ಯ ಮಾರಾಟ ಮಾಡ್ತಾಯಿದ್ರು. ಎರಡರದ್ದು ಕೂಡ ವೀಡಿಯೋನ ನಾವು ಮಾಡ್ಕೊಂಡಿದ್ದೀವಿ. ಎರಡಕ್ಕೂ ಕೂಡ ವಿಡಿಯೋ ಇದೆ. ಆದರೆ ನಮಗೆ ಅನುಮಾನವಾಗಿ ಕಾಡ್ತಾ ಇರೋದು ಒಂದೇ, ಅಬಕಾರಿ ಇಲಾಖೆ ಅಧಿಕಾರಿಗಳಾಗಲಿ ಇಲ್ಲಿಂದ ಪೊಲೀಸ್ನವರಾಗಲಿ ಏನು ಮಾಡ್ತಾ ಇದ್ದಾರೆ ಅನ್ನೋದು. ಬೆಳ್ಳಂಬೆಳಗ್ಗೆನೇ ಮಾಡ್ತಾ ಇದ್ರು ಕೂಡ ಎಲ್ಲರೂ ಕಣ್ಮುಚ್ಕೊಂಡು ಕೈ ಕಟ್ಕೊಂಡು ಕುಳಿತಿದ್ದೀರಾ ಅಂತಂದರೆ ಇನ್ನು ಯಾವ ರೀತಿಯಾಗಿ ನೀವು ಆಡಳಿತ ಮಾಡ್ತಾ ಇದ್ದೀರಿ ನಮ್ಗೆ ಅದೊಂದು ಗೊತ್ತಾಗ್ತಾ ಇಲ್ಲ. ಈಗ ನಿಮಗೇನು ಶೇರ್ ಬರುತ್ತೆ ಅದರಲ್ಲೂ? ಯಾರು ಹೇಳಿ? ಪ್ರಜಾಶಕ್ತಿ ಸರ್, ಹೇಳಿ. ಪ್ರಜಾಶಕ್ತಿನ ಏನು ನಿಮ್ದು ಸಮಸ್ಯೆ? ಈಗ ಎಣ್ಣೆ ಮಾಡ್ತಾ ಇದ್ರಿ, ಎಣ್ಣೆ ಮಾರಬೇಕು. ಬೆಳಿಗ್ಗೆ ಯಾಕೆ ಮಾಡ್ತಾ ಇದ್ರಿ? ಜನ ಕುಡಿಯೋದಕ್ಕೆ ಕೆಲಸ ಮಾಡ್ತಾವ್ರೆ ಗಂಡಸರು. ಎಣ್ಣೆ ಇಲ್ಲ ಅಂದ್ರೆ ಯಾರು ಕೆಲಸ ಮಾಡಲ್ಲ. ಆಮೇಲೆ ತಿಳ್ಕೊಂಡಿರ್ರಿ, ಬೆಳಗ್ಗೆನೆ ಮಾರ್ಬೇಕು. 24x7 ಮಾಡಬೇಕು. ಪರ್ಮಿಷನ್ ಕೊಟ್ಟಿದ್ದಾರೆ ನಿಮಗೆ? ಕೊಡಬೇಕು ಸರ್ಕಾರ. ನಿಮ್ಗೀಗ ರೀ ಕೊಡೋದು ಯಾರು? ಜನದಿಂದ ಸರ್ಕಾರ ಇರೋದು. ಇವ್ರು ತೆಗೆದ್ರೆ ತಾನೇ ಅವ್ರು ಕುಡಿಯೋದು. ಅವ್ರು ಪರ್ಮಿಷನ್ನೇ ಕೊಡ್ಲಿದ್ದಲ್ಲ. ಇವರು ಅನಧಿಕೃತವಾಗಿ ತೆಗೆದ್ರೆ ಅವ್ರು ಕುಡಿತಾರೆ. ಆದ್ರೆ ಅಧಿಕಾರಿಗಳು ಬಂದು ಮುಚ್ಚಿಸಿದ್ರೆ ಇವ್ರು ಯಾಕೆ ಬಂದು ತೆಗಿತಾರೆ ಅಂತ ಹೇಳಿ. ಆಯ್ತ್ರಿ, ನಾನು ಕೇಳ್ತಿರೋದು ರೂಲ್ಸು ರೀ. ನೀವು ಕುಡೀರಿ, 1000 ಕುಡೀರಿ. ಟೈಮ್ ಇದ್ದಾಗ ಕುಡ್ಕೊ ನೀನು. ಬೆಳಗ್ಗೆನೆ ಯಾರು ಕುಡಿ ಅಂತ ಕೇಳ್ತಾ ಇಲ್ಲ ನಿಮ್ಗೆ. ನೋಡಿ, ಕುಡುಕರನ್ನ ಎತ್ಕಟ್ಟ ಅಂತ ಕೆಲಸ ಮಾಡ್ತಿದ್ದಾರೆ. ನಮ್ಗದು ಹೊಸದಲ್ಲ. ಹೋಗಿದ ಕಡೆ ಎಲ್ಲ ಇದು ನಮ್ಗೆ ಹೊಸದಲ್ಲ. ಹೋದಾಗ ಯಾರನ್ನಾರು ಎತ್ಕಟ್ಟೋದು, ನಮ್ಮೇಲೆ ಜಗಳ ಮಾಡ್ಸಕ್ಕೆ ಟ್ರೈ ಮಾಡ್ಸೋದು, ಇದನ್ನೇ ನಾನು ಹೊಸದಾಗಿ ನೋಡ್ತಾ ಇಲ್ಲ. 3 ವರ್ಷದಿಂದ ನೋಡ್ತಲೇ ಬಂದಿದ್ದೀನಿ. ಇದು ಮಾಮೂಲಿ ನಮಗೆ ಸದ್ಯಕ್ಕೆ. ಇದು ಆಯ್ತು, ನನಗೆ ಗೊತ್ತಿದೆ ಏನು ಮಾತಾಡಬೇಕು ಅಂತ. ನೋಡಿ, ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಇಲ್ಲಿಗೆ ಓನರ್ಸ್ ಕೂಡ ಬರ್ತಾ ಇಲ್ಲ. ನೀವ್ಯಾರ್ರಿ? ಆಯ್ತ್ರಿ. ನೋಡಿ, ಒಬ್ಬೊಬ್ಬರನ್ನ ಎತ್ಕಟ್ಟಿ ಅವ್ರ ಮೇಲೆ ಜಗಳ ಮಾಡಿ ಹೋಗಿ ಅಂತ ಕಳಿಸ್ತಾ ಇದ್ದಾರೆ. ಇವರು ಎಲ್ಲರೂ ಕೂಡ ಓನರ್ಗಳು. ಆತ ಹೇಳ್ತಾನೆ ಯಾವುದೇ ರೀತಿಯಾಗಿಯೂ ಕೂಡ ಕಿಂಚಿತ್ತೂ ಕೂಡ ಆತನಿಗೆ ಒಂದು ತಪ್ಪು ಮಾಡ್ತಾ ಇದ್ದೀನಿ ಅನ್ನೋದು ಹಳಕೆ ಇಲ್ಲ. ರಾಜಾರೋಷವಾಗಿ ಮಾರ್ತಾ ಇದ್ದೀವಿ, ಏನು ಮಾಡ್ತೀರಾ ಅಂತ ಹೇಳ್ತಾರೆ. ಆಯಿತು,
ನಿಮ್ಗೆ ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ ಹೇಳಿ. ಹೋಗಯ್ಯ 50 ಸಲ ಕೇಳ್ತೀವಿ ಹೋಗಯ್ಯ. ಹೇಳ್ರಿ ಏನು ಹೋಗು ಯಾಕೆ ಹೇಳ್ತಿದ್ದೀರಾ? ಹೋಗಿ ಕೇಳ್ತೀಯ ಹೋಗು ಹೋಗ್ರಿ. ನನಗೆ ಹೋಗೋದು ಗೊತ್ತಿದೆ, ನೀವ್ ಯಾಕೆ ಮಾಡ್ತೀರಾ? ನನ್ನೇನು ಕೇಳ್ತೀಯ ಇಲ್ಲಿ? ಯಾಕೆ ಮಾಡ್ತಿದ್ದೀರಾ? ನಾನು ಮಾಡ್ತಿದ್ದೀನಾ? ಹೋಗು. ನಾನು ಮಾಡ್ತಿದ್ದೀನಾ? ಹೋಗು. ನೀವೇ ಮರೆಸ್ತಾ ಇದ್ದಿದ್ದು ಈಗ ಹೋಗು ಅಂತ ಹೇಳ್ತಿಲ್ವಾ? ನೀವ್ ಯಾಕೆ ಮಾಡ್ತಾ ಇದ್ದೀರಾ ಹೇಳಿ, ಹೋಗ್ತೀನಿ ನಾನು. ಹಾ? ಯಾರು ಕೊಟ್ಟಿದ್ದಾರೆ ನಿಮಗೆ ಕುಡಿಯಕ್ ಮಾಡ್ತಾವ್ರ ಹುಡುಗರು. ಯಾಕೆ ಪರ್ಮಿಷನ್ ಕೊಡ್ತಿದ್ದೀರಾ? ಯಾರು ಕೊಟ್ಟಿದ್ದಾರೆ ಪರ್ಮಿಷನ್? ಕಿತ್ ಬಿಸಾಕ್ಬಿಡ್ತೀನಿ ಈಗ ಎಲ್ಲಾನು. ಹೋಗು. ನೋಡ್ತೀನಿ, ಕಿತ್ತಾಕ್ರಿ ನೋಡ್ತೀನಿ. ನಿಮ್ದು ಲೈಸೆನ್ಸ್ ಹಂಗೆ ಕಿತ್ ಬಿಸಾಕ್ತಾರ ಅವಾಗ. ಕನ್ನಡಿಯ ನೋಡಿ, ಇಷ್ಟೆಲ್ಲ ರಾಜಾರೋಷವಾಗಿ ಮಾತಾಡ್ತಾರೆ ಅಂತಂದ್ರೆ ಇದು ಅಬಕಾರಿ ಇಲಾಖೆಯ ಒಂದು ಕರ್ತವ್ಯ ಲೋಪ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ನೀವು ಸರಿಯಾಗಿ ಕೆಲಸ ಮಾಡಿದ್ರೆ ಈ ರೀತಿಯಾಗಿ ಅವ್ರು ಯಾರು ಕೂಡ ಮಾತಾಡ್ತಾ ಇರಲಿಲ್ಲ. ಬೆಳಗ್ಗೆನೆ ರಾಜಾರೋಷವಾಗಿ ಸಾರ್ವಜನಿಕರು ಓಡಾಡುವಂಥ ಸ್ಥಳಗಳಲ್ಲಿ ಬೆಳಗಿನ ಜಾವ 5 ಗಂಟೆಯಿಂದಲೂ ಕೂಡ ಎಣ್ಣೆ ಸಿಗುತ್ತೆ. ಇಲ್ಲಿ ಹೆಣ್ಮಕ್ಳು ಓಡಾಡುವಂಥ ಜಾಗ ಇದು. ಬಸ್ ಸ್ಟ್ಯಾಂಡು, ಹೆಂಗಸರು ಮಕ್ಕಳು ಬರ್ತಾ ಇರ್ತಾರೆ, ಅವರೆಲ್ಲರೂ ಕೂಡ ಮುಜುಗರ ಪಡ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಆದರೆ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ, ಪೊಲೀಸ್ನವರಿಗೆ ಇದು ಯಾವುದೂ ಕೂಡ ಗೊತ್ತಾಗ್ತಾ ಇಲ್ಲ. ಇನ್ನಾದರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದ್ರ ಬಗ್ಗೆ ಗಮನ ಹರಿಸಿ ಬೆಳಗಿನ ಜಾವ ಅಕ್ರಮವಾಗಿ ಮಾಡ್ತಾ ಇರುವಂಥ ಮದ್ಯ ಮಾರಾಟವನ್ನು ನಿಲ್ಲಿಸ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಅದೇನೇ ಆಗ್ಲಿ ಬೆಳ್ಳಂಬೆಳಗ್ಗೆ ಬಾರ್ಗಳನ್ನ ಓಪನ್ ಮಾಡಿ ಎಣ್ಣೆ ಸಪ್ಲೈ ಮಾಡ್ತಾ ಇದ್ದು ಇದು ಸಮಾಜಕ್ಕೆ ದೊಡ್ಡ ಕಂಟಕವಾಗ್ತಿದೆ. ಇನ್ನಾದರೂ ಅಬಕಾರಿ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಎಚ್ಚೆತ್ತುಕೊಂಡು ರೂಲ್ಸ್ ಬ್ರೇಕ್ ಮಾಡ್ತಿರೋ ಬಾರ್ಗಳಿಗೆ ಕಡಿವಾಣ ಹಾಕಬೇಕಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಯಾರು ಕೊಟ್ಟಿದ್ದಾರೆ ಪರ್ಮಿಷನ್? ಯಾರು ಕೊಟ್ಟಿದ್ದಾರೆ ನಿಮ್ಗೆ? ಎಷ್ಟು ರಾಜಾರೋಷವಾಗಿ ಪಕ್ಕದ ರೂಮ್ನಲ್ಲಿ ಬೆಳಗಿನ ಜಾವ 6 ಗಂಟೆಯಿಂದಲೇ ಮದ್ಯ ಮಾರಾಟವನ್ನು ಶುರು ಮಾಡ್ತಾ ಇದ್ದಾರೆ. ಬೆಳಗ್ಗೆ 5 ಗಂಟೆಗೆಲ್ಲ ಈ ಬಸ್ ಸ್ಟ್ಯಾಂಡ್ನಾಗೆಲ್ಲ ಗೆದ್ಯಾ ಮೇಲಧಿಕಾರಿಗಳು ಏನು ಕ್ರಮ ತಗೊಂತಾವ್ರಿ? ನೋಡ್ದಾ ಹೆಂಗ್ ನಿಂತವ್ರೆಲ್ಲ. ಏನ್ ಮಾಡ್ತಾ ಇದ್ದೀರಾ ಅಬಕಾರಿ ಇಲಾಖೆಯವರು ಅನ್ನೋದು ನಮಗೆ ಪ್ರಶ್ನೆ ಆಗಿ ಕಾಡ್ತಾ ಇರುವಂತದ್ದು. ನಿಮ್ಗೆ ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ ಹೇಳಿ. ಹೋಗಯ್ಯ 50 ಸಲ ಕೇಳ್ತೀವಿ ಹೋಗಯ್ಯ. ಹೇಳ್ರಿ ಏನು ಹೋಗು. ಯಾಕೆ ಹೇಳ್ತಿದ್ದೀರಾ? ಹೋಗಿ ಕೇಳ್ತೀಯ ತಿರ್ಗಾ ಮಾತ್ರ ಕ್ಯಾಮ್ರಾ ಹೊಡೆದಾಕ್ಬಿಡ್ತೀನಿ ಅಷ್ಟೇನೆ. ಹೊಡಿರಿ. ಇದು ನಿಮ್ ಕುಮ್ಮಕ್ಕಿಲ್ದರೆ ಗ್ಯಾರಂಟಿ ನಡೀತಾ ಇಲ್ಲ ಅಬಕಾರಿಯವರೇ. ನೀವು ಸಾಥ್ ಕೊಟ್ಟಿರೋದಕ್ಕೋಸ್ಕರ ನೀವು ಬೆಳ್ಳಂಬೆಳಗ್ಗೆನೆ ತೆಗೆದು ಎಲ್ಲರಿಗೂ ಕೂಡ ಎಣ್ಣೆ ಹೊಡಿಸ್ತಾ ಇರುವಂಥದ್ದು. ಇದು ನವೀನ್ ವೈನ್ಸ್ ಒಂದೇ ಅಲ್ಲ, ಪಕ್ಕದಲ್ಲಿರುವಂಥ ಕಲ್ಪನಾ ವೈನ್ಸಲ್ಲೂ ಕೂಡ